ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಒಂದು ಕರಸೇವೆ ಅಂದರೆ ಸಾಂಕೇತಿಕ ಕರಸೇವೆ ಅಂತ ಹೇಳಿದರು. ಮರಳು ಹಿಡ್ಕೊಂಡು ಬಂದ್ವಿ, ಕೂತೀವಿ. ಅನಂತರ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಕ್ರೌಡು ಒಂದು 10-12 ಲಕ್ಷ ಜನ ಸೇರಿದರೆ ಕ್ರೌಡ್ ಹೇಗಿರುತ್ತೆ? ಹೌದು, 12 ಲಕ್ಷದಷ್ಟು ಜನ. ಹಿಂದುತ್ವ ಮೈನ್. ಈಗ ನಮ್ಮ ಮುಂದಿನ ಜನ್ರೇಷನ್, ಉದಾಹರಣೆ ನನ್ನ ಮಕ್ಕಳಿಗೆ ಸಹ ನಾವು ಕಲಿಸ್ಬೇಕಾಗದ್ದು ಅದನ್ನೇ. ನಾವು ಇದ್ರೇನೆ, ಹಿಂದುತ್ವ ಇದ್ರೇನೆ ದೇಶ. ಇಡೀ ದೇಶದ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಇದೊಂದು ಅತ್ಯಂತ ದೊಡ್ಡ ಅಚೀವ್ಮೆಂಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್, ಟೆಕ್ಸ್ಟೈಲ್, ರೆಡಿಮೇಡ್ ಹಾಗೆಯೇ ವೆಡ್ಡಿಂಗ್ ಕಲೆಕ್ಷನ್ಸ್ ಸುಳ್ಯ ಮತ್ತು ಪುತ್ತೂರು. ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕಾ ಹೋಟೆಲ್, ಮೈನ್ ರೋಡ್, ಸುಳ್ಯ. ಮೊಬೈಲ್ ನಂಬರ್ 9035379813 7892003606. ವೀಕ್ಷಕರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ವೀಕ್ಷಕರು, ತಮಗೆಲ್ಲರಿಗೂ ಗೊತ್ತೇ ಇದೆ, 2-3 ಸಂಚಿಕೆಗಳಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಇಷ್ಟಪಟ್ಟು ಇನ್ನೂ ಕೂಡ ನಮ್ಮೂರಿನ ಕರಸೇವಕರ ಜೊತೆಗೆ ಮಾತಾಡಿಸಬೇಕು ಅಂತ ಹೇಳುವಂತಹ ಕಾರ್ಯಕ್ರಮವೇ ಅದು ಅಯೋಧ್ಯ ರಾಮಾಯಣ. ಜನವರಿ 22ಕ್ಕೆ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂಗಳ ಕನಸಾಗಿದ್ದಂತಹ ಅಯೋಧ್ಯ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಕರಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ನಮ್ಮೂರಿನ ಹಿರಿಯರನ್ನ, ನಮ್ಮೂರಿನ ಬಂಧುಗಳನ್ನು ಮಾತನಾಡಿಸ್ತಕ್ಕಂತಹದ್ದು, ಕರಸೇವೆಯಲ್ಲಿ ಅವರ ಅನುಭವಗಳು ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳುವಂತಹ ಕಾರ್ಯಕ್ರಮ ಅಯೋಧ್ಯ ರಾಮಾಯಣ. ಹಾಗೆಯೇ ಕರಸೇವಕರ ಅನುಭವದ ಅವಲೋಕನ ಈ ಒಂದು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಇವತ್ತಿನ ಒಬ್ಬ ಸ್ಪೆಷಲ್ ಆಗಿರುವಂತಹ ಅತಿಥಿ ನಮ್ಮ ಜೊತೆಗೆ ಬಂದು ಸೇರ್ಕೊಂಡಿದ್ದಾರೆ. ಅವ್ರ ಜೊತೆ ನಾನು ಇವತ್ತು ಮಾತಾಡಿಸ್ಲಿಕ್ಕಿದ್ದೇನೆ. ಅವರ ಹೆಸರು ಹಲವಾರು ಕ್ಷೇತ್ರಗಳಲ್ಲಿ ಹಾಗೆಯೇ ಸಂಘಟನೆಗಳಲ್ಲಿ, ಹಿಂದೂಪರ ಕೆಲಸಗಳಲ್ಲಿ ತನ್ನನ್ನು ತಾನು ಕಳೆದ ಕೆಲವು ದಶಕಗಳಿಂದ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಶ್ರೀಯುತ ದಯಾನಂದ ಬನ ಅರಂತೋಡಿನವರು. ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಆಗ್ಲಿಕ್ಕಿದ್ದಾರೆ. ಅತಿಥಿ ಆಗಿ ಜೊತೆಗೆ ಅಯೋಧ್ಯೆಯ ಕರಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿರುವಂತಹ ಒಂದಷ್ಟು ಅವರ ಅನುಭವ, ಆ ನೆನಪುಗಳನ್ನು ಇವತ್ತು ನಮ್ಮ ಜೊತೆಗೆ ಬಿಚ್ಚಿಡ್ಲಿಕ್ಕಿದ್ದಾರೆ. ಹಾಗಿದ್ರೆ ಸಮಯ ವ್ಯರ್ಥ ಮಾಡೋದು ಬೇಡ, ಅಯೋಧ್ಯ ರಾಮಾಯಣದಲ್ಲಿ ಶ್ರೀಯುತ ದಯಾನಂದ ಬನ ಇವರನ್ನು ಸ್ವಾಗತಿಸಿಕೊಳ್ತಾ ಎಲ್ಲ ಅನುಭವಗಳನ್ನು ಅವ್ರ ಜೊತೆ ಕೇಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಇವಾಗಲೇ ಸಣ್ಣ ಪರಿಚಯವನ್ನು ನಾನು ಕೊಟ್ಟೆ. ನಾವು ಕೂಡ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಅರಂತೋಡಿನ ಒಂದು ಸಂದರ್ಭದಲ್ಲಿ ನಡೀತಾ ಇರಬೇಕಿದ್ರೆ ಅಲ್ಲಿ ನಿರೂಪಕರಾಗಿಯೂ, ಆ ಒಂದು ಸಂಘಟನೆಯನ್ನ ಮಾಡ್ತಿದ್ದಂತಹ ವ್ಯಕ್ತಿಯಾಗಿಯೂ, ಹಾಗೆಯೇ ಸಾಕಷ್ಟು ಹಿಂದೂಪರ ಸಂಘಟನೆಗಳಲ್ಲಿ ಒಂದು ತನ್ನ ಜೊತೆಗೆ ಕೇಸರಿಯ ಜೊತೆಗೆ ನಡೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ, ಹಿರಿಯರು. ಎಲ್ಲ ವಿಚಾರಗಳಲ್ಲೂ ಕೂಡ ನಮಗೆ ಆದರ್ಶಪ್ರಾಯರಾಗಿರ್ತಕ್ಕಂಥ ಶ್ರೀಯುತ ದಯಾನಂದ ಬನ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ, ನಿಮ್ಮನ್ನ ಸಾಕಷ್ಟು ಕಡೆಗಳಲ್ಲಿ ನಾವು ವೀಕ್ಷಣೆಯನ್ನು ಮಾಡಿರ್ತಕ್ಕಂತಹದ್ದು. ನಿಮ್ಮ ಒಂದು ಹಾದಿ ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಹಾದಿ. ಧರ್ಮ ಕಾರ್ಯ, ಸಂಘಟನೆಯ ಕಾರ್ಯದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹದ್ದು. ಇದಕ್ಕೆಲ್ಲ ಒಂದು ಪೂರ್ವವಾಗಿರುವಂತಹ ಶಕ್ತಿ ನಿಮಗೆ ಯಾರು ಅಂತ, ಏನು ಅಂತ? ನಾನು ಚಿಕ್ಕಂದಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಟ್ಟಿಗೆ ಬೆಳೆದವನು. ನನ್ನ ಆತ್ಮೀಯರಾದಂಥ ಚಂದ್ರಪ್ರಕಾಶ್ ಪಾನತಿಲ್ ಅಂತ ಅರಂತೋಡಿನಲ್ಲಿದ್ದಾರೆ. ಅವರೊಂದಿಗೆ ನಾನು ಹೆಚ್ಚು ಸಮಯ ಬೆಳೆದಿದ್ದು ಅರಂತೋಡಲ್ಲಿ. ಹಾಗೆ ವಸಂತ್ ಭಟ್, ಹಾಗೆ SP ಲೋಕನಾಥ್, ಹಾಗೆ ಸಂಪಾಜೆ ಮಂಡಲ ಅವರ ಎಲ್ಲರನ್ನು ನನಗೆ ಪರಿಚಯ ಇದೆ. ಹಾಗೆ ಈ ಸಂಘದ ಇದರಲ್ಲಿ ನನಗೆ ಪ್ರಾಥಮಿಕ ಶಿಕ್ಷಣ ಆಗಿದೆ. ಆನಂತರ ನನ್ನ ಮಾವ ಒಬ್ಬರು ನಮ್ಮ ಮನೆ ಹತ್ರನೇ ಶಾಖೆ ಮಾಡಿದರು. ಆವಾಗ ನನ್ನ ಸಂಘದೊಂದಿಗೆ ಸಂಪೂರ್ಣ ಬೆರೆಯಲು ಸಹಕಾರ ಆಯಿತು. ಹಾಗೆ ನಿಮ್ಮ ಒಂದು ಆರಂಭಿಕ ದಿನಗಳಲ್ಲಿ ಇವತ್ತು ದಯಾನಂದ ಬನ ಅವರು ಏನು ಉದ್ಯೋಗ ಅಥವಾ ಕೃಷಿಯ ಅಥವಾ ಬೇರೆ ಏನು ಮಾಡಿಕೊಂಡಿದ್ದೀರಾ ಅಂತ? ನಾನು ಈಗ ಕೃಷಿ ಮಾಡ್ತೇವೆ. ಬ್ಯಾಂಗ್ಳೂರಿನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಒಂದು 2 ವರ್ಷ ಮುಂದೆ ಕೆಲಸ ಮಾಡಿದ್ದೆ ನನ್ನ PUC ಶಿಕ್ಷಣದ ನಂತರ. ಅನಂತರ ನಾನು ಊರಿಗೆ ಬಂದು ಇಲ್ಲಿ ಕೃಷಿ ಮಾಡ್ತಾ ಇದ್ದೀನಿ. ಓಕೆ, ಕೃಷಿಯ ಜೊತೆಗೆ ಅರಂತೋಡಿನಲ್ಲಿ ಅದೆಷ್ಟೋ ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಭಜನಾ ಮಂದಿರ ಆಗಿರ್ಬೋದು, ಅಲ್ಲಿರತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಒಂದು ಕ್ರೀಡಾಕೂಟಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ತಾವು ಮುಂಚಿತವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ರಿ. ಸೊ ನಿಮ್ಮ ಊರಿನ ಒಂದು ಸಣ್ಣ ಪರಿಚಯವನ್ನ ಮಾಡಿದ್ರೆ ಹೇಗೆ ನಿಮ್ಮ ಒಂದು ಹಿಂದುತ್ವಕ್ಕೆ ಊರಿನವರ ಸಹಕಾರಗಳು ಸಿಗ್ತಾ ಇತ್ತು ಅಂತ? ಹಿಂದುತ್ವಕ್ಕೆ ನಮ್ಮ ಅರಂತೋಡು ಮುಂದಿನದಲೇ ಇದಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಮನೆಗಳು, ದೇವರಾಜ ಮನೆ ಆಗಲಿ, ಗುಂಡ್ಲ ಮನೆ ಆಗಲಿ, ಪೂಜಾರಿ ಮನೆ, ಹಾಗೆ ಪಿಂಡಿ ಮನೆಯವರು,
ಅವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆಗ ಮುಂದೆ ತೊಡಗಿಸ್ಕೊಂಡಿದ್ದರು, ಹಿರಿಯರು. ಆಗ ನಾವಿನ್ನು ಚಿಕ್ಕವರು. ಅದೊಂದು ನಮಗೆ ಒಳ್ಳೆಯ ಅವಕಾಶ ಸಿಕ್ತು. ಹಾಗೆ ರಾಷ್ಟ್ರದ ಹಿಂದುತ್ವದ ಪ್ರಶ್ನೆ ಬಂದಾಗ ನಾವು ಎಲ್ಲ ಮುಂಚೂಣಿಯಲ್ಲಿ ಇರ್ತಿದ್ದೆವು, ಅವರೊಂದಿಗೆ ಕೈ ಜೋಡಿಸ್ತಿದ್ದೆವು. ಹಾಗೆ ನಾವು ಸ್ವಲ್ಪ ನಾಯಕತ್ವ ಬೆಳೀಲಿಕ್ಕೆ ಕಾರಣ ಆಯಿತು. ಇವತ್ತು ಹಿಂದುತ್ವ ಹಾಗೇನೆ ರಾಜಕೀಯ ಅಂತ ವಿಚಾರಗಳು ಬಂದಾಗ ಮೊದಲ ಆದ್ಯತೆಯನ್ನ ಅರಂತೋಡು ಪರಿಸರದವರು ಕೊಡ್ತಕ್ಕಂತಹದ್ದೇ ಧರ್ಮಕ್ಕೆ. ರಾಜಕೀಯವನ್ನ ಮತ್ತೆ ತಗೊಳ್ತಾರೆ ಅಲ್ವಾ? ಎಸ್, ಇಲ್ಲಿ ಯಾವುದೇ ವಿಚಾರಗಳು ಬರಲಿ ಧರ್ಮ ಮೊದಲು, ನಮಗೆ ನಮ್ಮ ಧರ್ಮ ಉಳಿಬೇಕು ಅಂತ ಹೇಳುವಂತ ಕಾರಣ. ಇವತ್ತು ನಾವು ಮಾತಾಡ್ಲಿಕ್ಕೆ ನಿಮ್ಮನ್ನ ಕರೆಸಿಕೊಂಡಿರುವಂತದ್ದು, ಈ ಹಿಂದಿನ ಕಥೆಗಳನ್ನ ಮಾತಾಡಿದ್ರೆ ಬಹಳಷ್ಟು ಇದೆ ಮಾತಾಡ್ಲಿಕ್ಕೆ, ಆದ್ರೆ ಕರಸೇವೆ ವಿಚಾರವನ್ನ ಮಾತಾಡ್ತಾ ಇದ್ದೇವೆ. ಜನವರಿ 22ನೇ ತಾರೀಕಿಗೆ ಹಿಂದೂಗಳ ಒಂದು ದೊಡ್ಡ ನೆಲೆ ನಿರ್ಮಾಣವಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಮೂಲಕ. ತಾವು ಹೇಗೆ ಈ ಕರಸೇವೆ ಅನ್ನುವಂಥ ವಿಚಾರಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರಿ, ಅಥವಾ ಬೇರೆ ಯಾರಾದ್ರೂ ನಿಮ್ಮನ್ನ ಕರೆದ್ರ, ಅಥವಾ ತಾವೇ ಒಂದು ಹುಮ್ಮಸ್ಸಿನಿಂದ ಹೆಜ್ಜೆಯನ್ನು ಇಟ್ಟು ಮುಂದಕ್ಕೆ ಹೋದ್ರ, ಹೇಗಿತ್ತು? ಇಲ್ಲ, ಅರಂತೋಡಿಂದ ಒಂದು 5 ಜನ ಹೋಗ್ಬೇಕಂತ ಇತ್ತು. ಆವಾಗ ಒಂದು ನಮ್ಗೆ ಸೂಚನೆ ಬಂದಿತ್ತು. ಹಾಗೆ ನಾನು ಅದು ಡೇಟ್ ಸ್ವಲ್ಪ ಲೇಟ್ ಇತ್ತು. ಆಗ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಬ್ಯಾಂಗ್ಳೂರಿನ ಬಂದ ದಿವಸವೇ ಇವತ್ತೇ ಹೊರಡಬೇಕು ಅಂತ ಸೂಚನೆ ಬಂತು. ಹಾಗೆ ನಾವೊಂದು ಅದೇ ಚಂದ್ರಪ್ರಕಾಶ್, ಉಳುವಾರಿನ ಸೀತಾರಾಮ್ ಹಾಗೂ ಮೋಹನ್ ಅಂತ ಹೇಳಿದ್ರು. ನಾವು 4 ಜನ ಹೋದ್ವಿ. ಇಲ್ಲಿ ಸುಳ್ಯದಲ್ಲಿ ಮೀಟಿಂಗ್ ಆಯಿತು. ನಂತರ ನಮ್ಮನ್ನು ಇದು ಸಂಗನಿಗೆತನಕ್ಕೆ ಕರ್ಕೊಂಡು ಹೋದ್ರು. ಹೌದು, ಅವಿನಾಶ್ ಬಸ್ಸಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅಲ್ಲಿಂದ ಬೆಳಿಗ್ಗೆ ಮತ್ತೆ ಟ್ರೈನಲ್ಲಿ ಹೋದ್ರಿ. ಇದು ಇಲ್ಲಿಂದ ಮಂಗಳೂರಿಗೆ ಹೋಗಿರುವಂತ ಕತೆ. ಅಲ್ಲಿಂದ ಟ್ರೈನ್ ಹೋಗುವಾಗ ನಂತರದ ಕಥೆಗಳೇ ಇರುವಂತಹದ್ದು. ಇವತ್ತು ದಯಾನಂದ್ ಜೊತೆ ನಾವು ಕೇಳಲಿಕ್ಕಿರುವಂತದ್ದು ಅಂತದ್ದು, ಹೇಗಾಯ್ತು, ಹೇಗಿತ್ತು ಅಲ್ಲೇ ಪರಿಸ್ಥಿತಿ, ಎಷ್ಟು ಕಷ್ಟಗಳಾಯ್ತು? ನನಗೆ ಸ್ವಲ್ಪ ನಾರ್ತ್ ಇಂಡಿಯಾ ಸ್ವಲ್ಪ ಅಭ್ಯಾಸ ಇತ್ತು. ನಾನು ಡೆಲ್ಲಿ ಎಲ್ಲ ಮೊದಲು ಹೋಗಿದ್ದೆ. ಅದರಿಂದಾಗಿ ನನಗೆ ರೈಲು ಪ್ರಯಾಣ ದೊಡ್ಡ ಇದು ಕಷ್ಟ ಅಂತ ಅನಿಸ್ಲಿಲ್ಲ. ಆದ್ರೆ ಇಲ್ಲಿ ಎಲ್ಲ ಹಳ್ಳಿಯವರೇ ಇದ್ದಿದ್ದು. ಅವರಿಗೆ ಸ್ವಲ್ಪ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ನಾನು ಸ್ವಲ್ಪ ಅವರಿಗೆ ಮಾರ್ಗದರ್ಶನ ಕೊಡ್ತಿದ್ದೆ. ಹಾಗೆ ಟ್ರೈನಲ್ಲಿ ಹೋಗಿ ನಾವು ಫಸ್ಟ್ ತಲುಪಿದ್ದೆ ನಾವೇ ಮಂಗಳೂರಿನ. ಹೌದು, ನಾವೊಂದು 15 ದಿವಸಕ್ಕೆ ಮೊದಲು ತಲುಪಿದ್ದೇವೆ. ಅಲ್ಲಿ ಲೋಕಲ್ ಹಿಂದಿ ಪತ್ರಿಕೆಗಳೆಲ್ಲ ನಮ್ಮ ಫೋಟೋ ಎಲ್ಲ ಬಂದಿತ್ತು. ಇಲ್ಲಿಂದ ಬಂದಿದ್ದಾರೆ, ಕರ್ನಾಟಕದಿಂದ ಬಂದಿದ್ದಾರೆ ಅಂತ. ಕರ್ನಾಟಕ ಸೇ ಆಯಾ ಹೈ, ಕರಸೇವಕ್, ಹಾಗೆ ದೊಡ್ಡ ಮೇನ್ ಪೇಜ್ ಎಲ್ಲ ಬಂದಿತ್ತು. ಹಾಗೆ ಆಗ ನಮ್ಮ ಪುಟ್ಟಪ್ಪ ಜೋಶಿ ಅವರಿದ್ರು, ರಘುನಾಥ್ ರೈ ಅವರು, ಇದು ಯಳ್ಮೂರವರು, ಹಾಗೆ ಅಮರನಾಥ್ ಗೌಡ್ರು. ಹೀಗೆಲ್ಲ ಒಂದು ತಂಡವಾಗಿ ನೀವು ಅಲ್ಲಿ ಹೋಗಿದ್ರಿ. ಅಲ್ಲಿ ಹೋದ ನಂತರ ಹೇಗಿತ್ತು ಅಲ್ಲಿಯ ಪರಿಸ್ಥಿತಿ? ಮೊದಲ ತಂಡವಾಗಿ ನೀವು ಅಲ್ಲಿ ಹೋದ್ರಿ. ಅಯೋಧ್ಯೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು ಅಂತ? ಆವಾಗ ನಮಗೆ ಅದು ಇದು ಈ ವಿವಾದಿತ ಕಟ್ಟಡಲ್ಲಿ ಇತ್ತು. ಅದರ ಹತ್ತಿರದಿಂದ ನಮಗೆ ಕ್ಯಾಂಪ್ ಇದ್ದಿದ್ದು, ಅದರ ಬ್ಯಾಕ್ ಸೈಡ್. ಆವಾಗ ನಮಗೆ ಅದೇನು ಅನಿಸ್ಲೇ ಇಲ್ಲ. ಹೇಗೆ ಅದು ಮತ್ತೆ ಎಲ್ಲ ಒಳಗಡೆ ಹೋಗಿ ಬಂದಿವಿ. ಅಲ್ಲಿ ರಾಮಲಲ್ಲನ ಮೂರ್ತಿ ಇತ್ತು. ನಮಗಿದು ಮಸೀದಿ ಅಂತ ಅನಿಸ್ಲಿಲ್ಲ, ಗುಂಬಜ್ ಮಾತ್ರ ಇದ್ದಿದ್ದು. ತುಂಬಾ ವರ್ಷ ಅದಕ್ಕೆ ಮೊದಲು ಪೂಜೆ ಆಗ್ತಿತ್ತು. ಅನಂತರ ಇಂಥ ದಿವಸ ಡಿಸೆಂಬರ್ 6ಕ್ಕೆ ಕರಸೇವೆ ಅಂತ ಹೇಳಿದ್ರು. ನಾವೆಲ್ಲ ಬೆಳಿಗ್ಗೆ ಸ್ನಾನ ಮಾಡಿ ಸರಿಯು ನದಿಯಲ್ಲಿ ಸ್ನಾನ ಮಾಡಿ, ಒಂದು ಕರಸೇವೆ ಅಂದ್ರೆ ಸಾಂಕೇತಿಕ ಕರಸೇವೆ ಅಂತ ಹೇಳಿದ್ರು. ಮರಳು ಹಿಡ್ಕೊಂಡು ಬಂದ್ವಿ, ಕೂತೀವಿ. ಅನಂತರ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಕ್ರೌಡು ಒಂದು 10-12 ಲಕ್ಷ ಜನ ಸೇರಿದ್ರೆ ಕ್ರೌಡ್ ಹೇಗಿರುತ್ತೆ? ಹೌದು, 12 ಲಕ್ಷದಷ್ಟು ಜನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್, ಟೆಕ್ಸ್ಟೈಲ್, ರೆಡಿಮೇಡ್ ಹಾಗೆಯೇ ವೆಡ್ಡಿಂಗ್ ಕಲೆಕ್ಷನ್ಸ್, ಸುಳ್ಯ ಮತ್ತು ಪುತ್ತೂರು. ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕಾ ಹೋಟೆಲ್, ಮೈನ್ ರೋಡ್, ಸುಳ್ಯ. ಮೊಬೈಲ್ ನಂಬರ್ 9035379813 7892003606. ಮತ್ತೆ ಎಲ್ಲ ಇದ್ರು, ಸ್ವಾಧೀನಿ ಋತಂಬರ, ಉಮಾಭಾರತಿ, ಮುರಳಿ ಮನೋಹರ್ ಜೋಶಿ, LK ಅಡ್ವಾಣಿ ಅವರು, ನಮ್ಮ ಯಡಿಯೂರಪ್ಪನವರು ನಮ್ಮ ಕ್ಯಾಂಪಲ್ಲಿ ಇದ್ರು. ಮುಖ್ಯಮಂತ್ರಿ ಸದಾನಂದ ಗೌಡ. ಹೌದು, ಎಲ್ಲ ಒಂದೇ. ನಮಗೆ ದಕ್ಷಿಣ ಕನ್ನಡದವರಿಗೆ ಒಂದು ಇಲ್ಲಿ ಅವರು ಊಟ ರೆಡಿ ಮಾಡ್ತಿದ್ರು, ಅಡಿಗೆ ಅಲ್ಲೇ ನಾವು ಊಟ ಮಾಡ್ತಾ ಇದ್ವಿ. ಸುಮಾರು 12 ಲಕ್ಷ ಜನಗಳು ಆ ಒಂದು ಕ್ರೌಡ್ ಅಲ್ಲಿ ಹೇಗಿದ್ದಿರ್ಬೋದು ಅನ್ನುವಂಥದ್ದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ಆದ ಘಟನೆಗಳು ಮತ್ತೆ ಗೊತ್ತಿದೆ. ಆದ್ರೂ ನೀವು ಅಲ್ಲಿ ಇರುವಂತ ಸಂದರ್ಭದಲ್ಲಿ ಅದನ್ನ ಕೆಡುವಂತ ಸಂದರ್ಭ ಆಗಿರ್ಬೋದು, ಮತ್ತೆ ಒಂದು ಗುಡಿಯನ್ನ ನಿರ್ಮಾಣ ಮಾಡಿರ್ಬೋದು. ನಾವು ಅಲ್ಲಿವರೆಗೆ ಇದ್ದೀವಿ, ಒಂದು 7 ಗಂಟೆವರೆಗೆ ಬೆಳಿಗ್ಗೆ ಇದ್ದೀವಿ. ಈ ಇದೆಲ್ಲ ಆದ ನಂತರ 7 ಗಂಟೆವರೆಗೆ ಇದ್ದು, ಆಮೇಲೆ ಪೊಲೀಸ್ನವರೇನು ಹೊಡಿಲಿಲ್ಲ, ನಮ್ಮನ್ನು ಓಡಿಸಿದ್ದು ಜಸ್ಟ್. ನಾವು ಟ್ರೈನಲ್ಲಿ ಆಮೇಲೆ ಟ್ರೈನ್ ಹತ್ತಿ ಟ್ರೈನಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. 2 ದಿವಸ ಒಂದು ಟ್ರೈನ್ ಆಚೆ ಈಚೆ ಹೋಗ್ತಾ ಇತ್ತು. ಒಳಗೆ ಬಂದಿನಿ, ಜಾಗ ಇರ್ಲಿಲ್ಲ ಟ್ರೈನಲ್ಲಿ. ಮತ್ತೆ ಎಲ್ಲ ಇದು ನಿಲ್ಸಿದಲ್ಲಿ ಫುಡ್ ಸಿಗ್ತಿರ್ಲಿಲ್ಲ. ಒಂದು ಅಂಗಡಿ ಇದ್ರೆ ಅಂಗಡಿಯವರು ಶಟರ್ ಎಳೆದು ಬೀಗ ಆಗ್ತಿದ್ರು, ಯಾಕಂದ್ರೆ ಎಲ್ಲ ನುಗ್ತಿದ್ರಲ್ಲ, ಆ ತರ.
ಮತ್ತೆ ನೀವು ಅಲ್ಲಿಂದ ತಿರುಗಿ ಬಂದ ನಂತರ ಗೌರವಗಳೆಲ್ಲ ಹೇಗಿತ್ತು ಅಂತ? ಇಲ್ಲಿ ಊರಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಟ್ಟರು ಎಲ್ಲರೂ. ಇತ್ತೀಚೆಗೆ ಸಹ ತುಂಬಾ ಕಡೆ ಸನ್ಮಾನ ಗುರುತಿಸ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮಾಡಿದ್ದಾರೆ ಅಲ್ವಾ? ಹೌದು. ಓಕೆ, ಅಂದ್ರೆ ಆ 12 ಲಕ್ಷ ಜನಗಳಲ್ಲಿ ಕಾಲ್ ತುಳಿತ ಆಗ್ಬೋದು, ಏನ್ ಬೇಕಾದ್ರೂ ತೊಂದರೆಗಳಾಗ್ಬೋದು, ಜೀವದ ಆಸೆಯನ್ನ ಬಿಟ್ಟು ಧರ್ಮದ ರಕ್ಷಣೆ ಬೇಕಾಗಿ ತಾವು ಹೋಗಿರ್ತಕ್ಕಂಥದ್ದು. ನಾವು ಅಂತೇಳಿ ಅಲ್ಲ, ಎಲ್ರು ಅಲ್ವಾ? ಎಲ್ಲ ಇದು ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಬಂದಿದ್ರು. ಇದು ಕರ್ನಾಟಕದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಜಾಸ್ತಿ ಜನ ಇದ್ರಲ್ವಾ? ಓಕೆ, ಅದ್ರಲ್ಲಿ ತಾವು ಕೂಡ ಒಬ್ಬರಾಗಿದ್ದೀರಿ, ಇವತ್ತು ನಮ್ಮ ಜೊತೆಗೆ ಮಾತಾಡ್ತಿದ್ದೀರಿ ಅಂತ ಹೇಳೋದು ನಮಗೆ ದೊಡ್ಡ ಒಂದು ಭಾಗ್ಯ ಇವತ್ತು. ಹಾಗಿದ್ರೆ ಈ ಒಂದು ಅವತ್ತು ಆಗಿರುವಂತಹ ಒಂದು ಹೋರಾಟ, ಆ ಒಂದು ನಂತರ ಮಾಡಿರ್ತಕ್ಕಂತಹ ಗುಡಿಯ ನಿರ್ಮಾಣ, ಇದೆಲ್ಲ ಆಗುವಾಗ ರಾಮ ಮಂದಿರ ಯಾವಾಗ ನಿರ್ಮಾಣ ಆಗ್ಬೋದು ಅಂತ ಹೇಳುವಂತರ ಬಗ್ಗೆ ಏನಾದ್ರು ನಿಮಗೆ ಆಲೋಚನೆಗಳಿತ್ತ? ಯಾರು ಬರ್ಬೇಕಾಗಿರ್ಬೋದು? ರಾಮ ಮಂದಿರ ಆಗ್ಬೋದು ಅಂತ ಗ್ಯಾರಂಟಿ ಇತ್ತು. ಯಾಕೆಂದ್ರೆ ನಾವು ಅಲ್ಲಿ ಒಂದು ಇದು ಕರಸೇವಪುರ ಅಂತಲ್ಲಿ ಒಂದು ಇದಿತ್ತು. ಅಲ್ಲಿ ಎಲ್ಲ ಕೆತ್ತನೆಲ್ಲ ಕೆಲಸ ಮಾಡ್ತಿದ್ರು. ಎಲ್ಲ ಸಾಧಾರಣ ಒಂದು 30% ಕೆಲಸ ಆಗ್ಲೇ ಆಗಿತ್ತು. ಹೌದು, ಇಲ್ಲಿಂದ ಜೈಪುರದಿಂದ ಶೀಲೆಗಳು ಬಂದು ಅಲ್ಲಿ ಕೆತ್ತನೆ ಮಾಡ್ತಾ ಇದ್ರು. ಇಟ್ಟಿಗೆಗಳನ್ನೆಲ್ಲ ಪೂಜೆ ಮಾಡಿಕೊಡುವಂಥದ್ದು ಆ ವಿಚಾರವಾಗಿ. ಇಟ್ಟಿಗೆ ನಮಗೆ ಅದು ಸ್ವಲ್ಪ ಡೌಟ್ ಇತ್ತು ಮುಂದೆ. ಇಟ್ಟಿಗೆ ಇಲ್ಲಿ ಲಾರಿಯಲ್ಲಿ ಹೋದ್ದು ನಮಗೆ ಗೊತ್ತಿತ್ತಲ್ಲ. ನಾವು ಇದು ಇಲ್ಲಿಂದ ಲಾರಿಯಲ್ಲಿ ಲೋಡ್ ಆಗಿ ಹೋಗಿದೆ, ಹೋಗುತ್ತೆ ಅಲ್ಲಿ ಸರಿ ಸೆಟ್ ಮಾಡಿದ್ದಾರೆ ಅದನ್ನು. ಮಾಡಿದ್ದಾರೆ. ವ್ಯಾಲ್ಯೂಬಿಲಿಟಿಗಳನ್ನೆಲ್ಲ ಸ್ವಲ್ಪ ಒಳಗಡೆ ಇಟ್ಟಿದ್ರು, ಗ್ಲಾಸ್ ಒಳಗೆ ಯಾವುದು ಬೆಳ್ಳಿದ್ದು ಅದನ್ನೆಲ್ಲ ಇದನ್ನು ಕರೆಕ್ಟ್ ಜೋಡಿಸಿಟ್ಟಿದ್ರು. ಏನು ಇದು ಒಂದು ಅದಕ್ಕೆ ಮೊದಲೊಂದು ಇದು ಪತ್ರಿಕೆಯಲ್ಲಿ ಬಂದಿತ್ತು, ಬೀದಿ ಬದಿಯಲ್ಲಿ ಬೀಳ್ತಾ ಇದೆ ಯಾವ್ದು ನಾವು ತಗೊಂಡೋದ ಇಟ್ಟಿಗೆ, ಆ ತರ ಏನಿರ್ಲಿಲ್ಲ. ಕರೆಕ್ಟ್ ಆಗಿ ಇದು ಅದಕ್ಕೆ ಇದು ರೂಪ್ ಸೆಟ್ ಮಾಡಿ ಇದು ಮಾಡಿದ್ರು. ಓಕೆ, ಇಷ್ಟು ವರುಷದ ಆ ಒಂದು ಹೋರಾಟದ ಫಲ, ಹಿರಿಯರ ಎಲ್ಲ ಹೋರಾಟದ ಫಲ ಇವತ್ತು ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಇವತ್ತು ಕೆಲವೊಂದು ಸಂದರ್ಭಗಳಲ್ಲಿ ಕೇಸರಿ ಅನ್ನುವಂತಹದನ್ನ ಅಥವಾ ಹಿಂದುತ್ವ ಅಂತ ಹೇಳೋದನ್ನ ಕೆಲವೊಮ್ಮೆ ರಾಜಕೀಯ ಪ್ರೇರಿತವಾಗಿ ಕೂಡ ಬಳಸ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ನೀವು ಹಿಂದೆ ಮಾಡಿರುವಂತಹ ಹೋರಾಟ, ನಿಮ್ ಜೊತೆಗೆ ಸಾಕಷ್ಟು ಮಂದಿ ಹಿರಿಯರಿದ್ದಾರೆ. ಇದೆಲ್ಲ ನೋಡುವಾಗ ದಯಣ್ಣನಿಗೆ ಏನ್ ಅನಿಸ್ತದೆ ಅಂತ ಇವಾಗದ ವಿಚಾರಗಳು ನೋಡುವಾಗ? ಹಿಂದುತ್ವ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಈ ತರ ಆಗ್ಲಿ ಕಾರಣವೇ ಅದು, ಹಿಂದುತ್ವವನ್ನು ಮರೆತು. ಹೌದು, ಬಿಜೆಪಿ ಅವರು ಮಾತ್ರ ಅವರಿಗೆ ಅದೇ ಗತಿ. ಹೌದು, ಹಿಂದುತ್ವ ಮೈನ್. ಈಗ ನಮ್ಮ ಮುಂದಿನ ಜನರೇಷನ್, ಉದಾಹರಣೆ ನನ್ನ ಮಕ್ಕಳಿಗೆ ಸಹ ನಾವು ಕಲಿಸ್ಬೇಕಾಗದ್ದು ಅದನ್ನೇ. ನಾವು ಇದ್ರೇನೆ ಹಿಂದುತ್ವ, ಇದ್ರೇನೆ ದೇಶ. ಎಷ್ಟೋ ದೇಶಗಳು ನೋಡಿ ಎಲ್ಲ ಆ ಸಂಸ್ಕೃತಿ ನಾಶ ಆಗಿ ಹೋಗಿದೆ. ಇರಾನ್ ಆಗಲಿ, ಮೆಸೊಪೊಟೋಮಿಯಾ, ಇದು ಗ್ರೀಕ್ ಆಗಲಿ, ಯಾವುದಿದೆ ಹೇಳಿ? ಹೌದು, ಯಾವುದಿಲ್ಲ. ಈಗ ನಮ್ಮ ಬಸವಣ್ಣ ಆಗಲಿ, ಪುರಂದರದಾಸ ಆಗಲಿ, ಕನಕದಾಸರಾದರೂ ಇರಬೇಕಾದ್ರೆ ನಮ್ಮ ಹಿಂದೂ ಧರ್ಮ ಇಲ್ಲಿ ಬೇಕೇ ಬೇಕು. ಹಿಂದೂ ಧರ್ಮ ಇಲ್ಲ ಅಂದ್ರೆ ಅದನ್ನು ಊಹಿಸ್ಲಿಕ್ಕೆ ಬಹಳ ಕಷ್ಟ ಇದೆ ಅಲ್ವಾ? ಕರೆಕ್ಟ್. ಇದು ನಿಮ್ಮ ಒಂದು ಅನುಭವದ ಮಾತುಗಳು. ಸೊ ಧರ್ಮದ ಜೊತೆಗೆ ನಾವು ಹೆಜ್ಜೆಯನ್ನ ಇಟ್ರೆ ಖಂಡಿತವಾಗ್ಲೂ ಧರ್ಮವೇ ನಮ್ಮನ್ನು ಉಳಿಸ್ತದೆ, ಧರ್ಮವೇ ನಮ್ಮನ್ನು ಗೆಲ್ಲಿಸ್ತದೆ ಅಂತ. ಯಾವುದೇ ಒಂದು ಪಕ್ಷ ಕೂಡ ಪಕ್ಷದಿಂದಾಗಿ ಧರ್ಮ ಅಲ್ಲ, ಧರ್ಮದಿಂದಾಗಿ ಪಕ್ಷ ಇರುವಂತದ್ದು. ಧರ್ಮದ ವಿಚಾರವನ್ನ ಮರೆತರೆ ಯಾವುದೇ ಪಕ್ಷಗಳು ಕೂಡ ಅದಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳುವಂತದ್ದು ನಮ್ಮೆಲ್ಲರ ಮಾತಲ್ವಾ? ಸೊ ಧರ್ಮದ ಜೊತೆಗೆ ಹೆಜ್ಜೆಯನ್ನ ಇಡೋಣ ಅಂತ ಹೇಳುವಂಥದ್ದು. ಹಾಗೇನೆ ಜನವರಿ 22ಕ್ಕೆ ನಮ್ಮೆಲ್ಲರ ಕನಸು ನೋಡಿ, ಅವತ್ತು ನಮಗೆ ಈ ಒಂದು ಹೋರಾಟದಲ್ಲಿ ಈಗದ ಯೂತ್ಸ್ಗಳಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ತಾವುಗಳು ಭಾಗವಹಿಸಿದಿರಿ. ಕೆಲವರು ಹುಟ್ಟಿಯೇ ಇರಲಿಲ್ಲ. ಹೌದು, ನಿಜವಾಗ್ಲೂ ಹೌದು. ಹಾಗಿರುವಾಗ ಇವತ್ತು ನಮ್ಮ ಕಣ್ಣ ಮುಂದೆ ಅದು ಲೋಕಾರ್ಪಣೆ ಆಗ್ತಕ್ಕಂಥದ್ದು, ರಾಮ ಮಂದಿರದ ಲೋಕಾರ್ಪಣೆ ನೋಡುವಂತ ನಮ್ಮ ಭಾಗ್ಯ. ಸೊ ತಮಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತ? ಖುಷಿ ಅಂದ್ರೆ ನಮಗೆ ಅಂತಲೇ ಅಲ್ಲ, ಇಡೀ ದೇಶದ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಇದೊಂದು ಅತ್ಯಂತ ದೊಡ್ಡ ಅಚೀವ್ಮೆಂಟ್. ಇದು ಸಾಧ್ಯ ಇಲ್ಲ ಆಗದಂಥದನ್ನು ಸಾಧಿಸಿದ ಒಂದು ಇದು ಗುರಿಯನ್ನು ತಲುಪಿದ್ದೇವೆ ನಾವು. ಹೌದು, ಎಲ್ಲರೂ, ಯಾರು ವಿಶ್ವ ಪರಿಷತ್ನಾಗಿರ್ಬೋದು, RSS ಆಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಎಲ್ಲರೂ ಈ ಕೆಲಸದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಎಷ್ಟೋ ಜನ ಹುತಾತ್ಮರಾಗಿದ್ದಾರೆ. ಅವರಿಗೆಲ್ಲ ಈ ಸಮಯದಲ್ಲಿ ಒಂದು ಗೌರವ, ಆತ್ಮಗೌರವ ಕೊಟ್ಟಾಗೆ ಅಲ್ವಾ? ನಿಜವಾಗ್ಲೂ ಹೌದು. ಆದ್ರೆ ಎಲ್ಲರೂ ಒಂದು ಖುಷಿ, ಹಿಂದೂಸ್ತಾನದ ಒಂದು ನೆಲೆ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಶ್ರದ್ಧೆ, ಭಕ್ತಿ, ಪ್ರೀತಿಯಿಂದ ಅದನ್ನು ಗೌರವಿಸಬೇಕು. ಆ ದಿನ ಮಂತ್ರಾಕ್ಷತೆಯನ್ನ ಪಡೆದುಕೊಂಡು ಬಂದ ಅವತ್ತು ಊರೇ ದೀಪವನ್ನು ಹಚ್ಚಿ ಆಚರಣೆ ಮಾಡಬೇಕು ಅಂತ ಕರೆ ಕೂಡ ಬಂದಿದೆ. ನಾವೆಲ್ಲ ಆಚರಣೆ ಮಾಡೋಣ ಅಂತ ಹೇಳೋದೇ ನಮ್ಮ ಆಶಯ ಅಲ್ವಾ? ಎಸ್ ಸರ್. ಹಾಗಿದ್ರೆ ಇವತ್ತು ಮಂತ್ರಾಕ್ಷತೆ ಪ್ರತಿ ಊರಿನ ಸಂಘಟನೆಗಳು ತಾವು ಕೂಡ ಕಾರ್ಯದಲ್ಲಿ ಜೋಡಿಸಿಕೊಳ್ತಾ ಇದ್ದಾರೆ. ನಾನು ಶಬರಿಮಲೆ ಹೋಗಿದ್ದೆ, ಹಾಗೆ ನಾನು ಬರುವಾಗಲೇ ಮನೆಯಲ್ಲಿದ್ರು. ಇದ್ರಲ್ವಾ? ಬಹಳ ಒಂದು ಒಳ್ಳೆಯ ವಿಚಾರ ಅದು. ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ಒಂದು ಆಶೀರ್ವಾದ ಪಡೆದುಕೊಂಡು ಬರುವಾಗ ಮಂತ್ರಾಕ್ಷತೆ ಮನೆಯಲ್ಲಿ ಬಂದಿದ್ರು, ಎಲ್ಲರೂ ಇದ್ರು. ಓಕೆ, ಅಷ್ಟೊಂದು ದೊಡ್ಡ ಗೌರವ. ನೀವು ಧರ್ಮಕ್ಕೆ ಕೊಟ್ಟಿರುವಂತಹ ಒಂದು ಕಿಂಚಿತ್ತು ಸೇವೆ ಅಂತ ನಾವು ಹೇಳ್ಬೋದು. ಅಂದ್ರೆ ಧರ್ಮ ಕಾರ್ಯದಲ್ಲಿ ತಾವು ಪಾಲ್ಗೊಂಡಿದ್ದೀರಿ, ಅದಕ್ಕೆ ಬೇಕಾಗಿರುವಂತಹ ಒಂದು ಗೌರವಗಳನ್ನ ಧರ್ಮವೇ ತಮಗೆ ಕೊಡ್ತಾ ಇದೆ, ತಾವು ಪಡ್ಕೊಂಡಿದ್ದೀರಿ ಕೂಡ ಅಲ್ವಾ? ಹಾಗೇನೆ ಇವತ್ತು ಕರಸೇವೆ ವಿಚಾರವಾಗಿ, ರಾಮ ಮಂದಿರದ ವಿಚಾರವಾಗಿ ತಾವು ಪಾಲ್ಗೊಂಡಿರುವಂತಹ ಅತ್ಯಂತ ಉತ್ತಮವಾಗಿರುವಂತಹ ಮಾಹಿತಿ, ತಮ್ಮ ಒಂದು ಅನುಭವದ ಅವಲೋಕನವನ್ನ ನಮ್ಮ ಕಾರ್ಯಕ್ರಮ
ಯಾವುದಂತ ಹೇಳಿದ್ರೆ ಅಯೋಧ್ಯ ರಾಮಾಯಣದಲ್ಲಿ ಬಂದು ಹಂಚಿಕೊಂಡಿದ್ದೀರಿ. ಹಿರಿಯರು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ದೊಡ್ಡ ಕಳೆ ಬಂತು ತಾವುಗಳು ಬಂದು, ಹಾಗೆಯೇ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕಾಗಿ, ನಿಮ್ಮೆಲ್ಲ ಅನುಭವಗಳನ್ನು ಹಂಚಿದ್ದಕ್ಕಾಗಿ ಎಲ್ಲ ವೀಕ್ಷಕರ ಪರವಾಗಿ, ಎಲ್ಲ ಹಿಂದೂ ಬಂಧುಗಳ ಪರವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಜೈ ಶ್ರೀರಾಮ್. ರಾಮ್ ರಾಮ್ ಜಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್, ಟೆಕ್ಸ್ಟೈಲ್, ರೆಡಿಮೇಡ್ ಹಾಗೆಯೇ ವೆಡ್ಡಿಂಗ್ ಕಲೆಕ್ಷನ್ಸ್ ಸುಳ್ಯ ಮತ್ತು ಪುತ್ತೂರು. ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕಾ ಹೋಟೆಲ್, ಮೈನ್ ರೋಡ್, ಸುಳ್ಯ. ಮೊಬೈಲ್ ನಂಬರ್ 9035379813 7892003606.